ಅದಕ್ಕೆ ಮುಂಚೆ ಚಿದಾನಂದ್ ಸರ್ ಈಗ ನೋಡಿ ಈ ಪಂಚಮಸಾಲಿಗಳಿಗೇನೆ 2 ಅಂತ ಹೇಳಿದ್ರು ಜಿ ಬಿ ಪಾಟೀಲ್ ಸರ್. ತುಂಬಾ ಜನಕ್ಕೆ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ, 3ನೇ ಪೀಠ ಕೂಡ ಸ್ಥಾಪನೆ ಮಾಡೋ ಪ್ರಯತ್ನ ಆಗೋಯ್ತು ಅಲ್ಗೂರ್ ಜಮಖಂಡಿಯಲ್ಲಿ. ಈಗ 3 ಪೀಠ ಅಂತ ನಾವು ಲೆಕ್ಕ ತಗೊಂಡ್ರು ಅಥವಾ 2 ಪೀಠ ಅಂತ ಲೆಕ್ಕ ತಗೊಂಡ್ರು, 2 ಪೀಠ ನೂರಾರು ಸಮಸ್ಯೆ ಸರ್. ಒಂದು ಪೀಠದ ಕತೆ ನಾವು ಮಾತನಾಡೋಂಗೂ ಇಲ್ಲ, ಸ್ಟೇ ಇದೆ, ಕಾನೂನಾತ್ಮಕವಾಗಿ ಸ್ಟೇ ತಂದ್ಬಿಟ್ಟಿದ್ದಾರೆ ಪೀಠಾಧಿಪತಿಗಳು ಏನ್ ಮಾಡಿದ್ರು ಅಂತ ಹೇಳಿ. 2ನೇದ್ದು ಈಗ ಇಲ್ಲಾಗಿದ್ದು, ಹರಿಹರದಲ್ಲಾಗಿದ್ದು, ಇಲ್ಲಿ ಆಸ್ತಿ ವಿವಾದ. ಅಂದ್ರೆ ಇರೋದು 2 ಪೀಠ ಅಪ್ಪ. ಪಂಚಮಸಾಲಿಗಳಿಗೆ ಮಾರ್ಗದರ್ಶನಕ್ಕೆ ನಾವು ಎಲ್ಲರೂ ನೋಡ್ಬೇಕು ಅಂದ್ರೆ ಅದೇನೇ ವಿವಾದದ ಕೂಪ ಆಗೋಗ್ಬಿಟ್ರೆ ಎಲ್ಗೆ ಹೋಗ್ಬೇಕು ಅಂತ ಹೇಳಿ ಸಮುದಾಯದ ಜನ. ತಾವು ಒಳ್ಳೆ ವಿಚಾರನ ಎತ್ತಿದ್ದೀರಾ. ಇದು ಧರ್ಮ ತುಂಬ ಸೂಕ್ಷ್ಮವಾದ ವಿಚಾರ. ಆದರೂ ಕೂಡ ಸಾರ್ವಜನಿಕ ಚರ್ಚೆಗೆ ಎಲ್ಲರೂ ಸಿದ್ಧರಾಗಿಬಿಟ್ಟಿದ್ದೀವಿ ನಾವು. ಅನಿವಾರ್ಯ. ಸ್ವಾಮಿಗಳೇ ಮೊದಲನೇದಾಗಿ ಸಾರ್ವಜನಿಕವಾಗಿ ಮಾಧ್ಯಮಗಳಲ್ಲಿ ಕಾಣಿಸ್ಕೊಂಡು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂಥ ಕಾಲಘಟ್ಟದಲ್ಲಿ ನಾವಿದ್ದಾಗ ಈಗ ನಾವು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲೇಬೇಕಾಗಿದೆ. ನೀವು ಹೇಳಿದ ತರಹ 2 ಪೀಠಗಳಿದ್ದಾಗ 2 ಪೀಠಗಳನ್ನು ಮಾಡಿದವರು ಯಾರು? ಒಂದು ಪಕ್ಷದ ರಾಜಕಾರಣಿಗಳು. ರಾಜಕಾರಣಿಗಳಿಗೆ ತಮ್ಮದೇ ಆದ ಗುರಿ ಮತ್ತು ಮಹತ್ವಾಕಾಂಕ್ಷೆಗಳಿರ್ತವೆ. ಅವರು ಪ್ರತಿಯೊಂದರಲ್ಲೂ ಕೂಡ ಗೇನ್ ಅಥವಾ ಪ್ರಾಫಿಟನ್ನು ಕಂಡುಹಿಡಿಯೋ ಮನೋಭಾವದಲ್ಲಿರ್ತಾರೆ. ಅವರು ಮೂಲಭೂತವಾಗಿ ಸೇವಾ ಗುಣ ಇರೋವಂಥ ರಾಜಕಾರಣಿಗಳು ತುಂಬ ಕಡಿಮೆ. ಅದಕ್ಕೋಸ್ಕರ ಒಬ್ಬ ಪ್ರತಿನಿಧಿ, ಒಬ್ಬ ಗುರು ಅಥವಾ ಒಬ್ಬ ಸ್ವಾಮೀಜಿಯನ್ನು ಆಯ್ಕೆ ಮಾಡ್ತಾರೆ. ಹಿನ್ನೆಲೆಯಲ್ಲಿ ಸಂಪೂರ್ಣ ಆಡಳಿತದ ವಶೀಕರಣ ಇವರು ಮಾಡ್ತಾರೆ. ಹೀಗೆ ಮಾಡುವಾಗ ಸ್ವಾಮಿಗಳು ಅವರ ಆಸ್ತಿ, ಅಂತಸ್ತು, ಅಧಿಕಾರ, ಅವರ ಪ್ರಭಾವ ನೋಡಿ ಸ್ವಾಮಿಗಳು ಸಹ ಗುರು ಆದವರು ಯಾರೇ ಇರ್ಬೋದು, 2 ಗುರುಗಳು ಇಬ್ಬರಲ್ಲಿ ಒಬ್ಬರಾಗಿರ್ಬೋದು, 3ನೇವರಾಗಿರ್ಬೋದು. ಅವ್ರೇನು ಮಾಡ್ತಾರೆ? ಈ ಒತ್ತಡಗಳ ಮಧ್ಯೆ ಅವರು ಜೀವನ ಮಾಡಬೇಕಾಗ್ತದೆ. ನೇಮಕಾತಿ ಮಾಡಿದವರು ಯಾರು? ನನ್ನಂತನೊಬ್ಬನು. ಅವನು ನೇಮಕಾತಿ ಮಾಡಿದವನಿಗೆ ಒಂದು ವಿಶೇಷ ಅಧಿಕಾರ, ಪ್ರೆರೋಗೇಟಿವ್ ಇರ್ತದೆ. ಆ ನೇಮಕಾತಿ ಮಾಡಿದವನ ಅನುಸಾರ, ಆದೇಶಾನುಸಾರ, ಅವನ ಅಪೇಕ್ಷೆಗೆ ಅನುಸಾರ, ಅವನ ಅಭಿಪ್ಸಿಗೆ ಅನುಸಾರ ನಾವು ನಮ್ಮ ಧರ್ಮ ಕಾರ್ಯಗಳನ್ನ ಮಾಡಬೇಕು. ಅದ್ರ ಜೊತೆಗೆ ಜನಾಂಗದ ಸಂಘಟನೆನ ಅವ್ರ ಪರ ವಾಲುವ ತರಹ ನೋಡಬೇಕು ಅನ್ನೋ ಕಳಕಳಿ ಕೂಡ ಒಳ ಮನಸ್ಸಿನಲ್ಲಿರ್ತದೆ. ಹೀಗಾಗಿ ಸಾರ್ವಜನಿಕ ನಾಯಕರು ಅಂತ ಏನು ನಾವು ಕರಿತೀವಲ್ಲ, ಇಲ್ಲಿ ಈ 2 ಪೀಠಗಳನ್ನು ಹೇಗೆ ಮೂಲಭೂತವಾಗಿ ರಚಿಸಲಾಯಿತು ಅನ್ನೋದ್ರ ಬಗ್ಗೆ ತಮಗೆ ಗೊತ್ತಿದೆ, ಇಡೀ ನಾಡಿಗೆ ಗೊತ್ತಿದೆ. ಕೆಲವು ಜನ ಮಧ್ಯಭಾಗ ಹರಿಹರವನ್ನು ಆಯ್ಕೆ ಮಾಡಿ ಅದಕ್ಕೊಬ್ಬ ಗುರೂಜಿಯನ್ನು ನೇಮಕ ಮಾಡಿದರು. ಅದೇ ರೀತಿ ಕೂಡಲ ಸಂಗಮದಲ್ಲಿ ಒಂದು ಪೀಠ ರಚನೆ ಆಯಿತು. ಕೆಲವು ಜನ ಪ್ರಭಾವಿಗಳು ಆ ಕಡೆ ಇದ್ದರು. ಕೆಲವು ಜನ ಪ್ರಭಾವಿಗಳು ಅಂದರೆ ಅವ್ರಿಗೆ ಆಗದವರು, ವಿಶೇಷವಾಗಿ ಅವ್ರ ಹೆಸರನ್ನು ಕೋಟ್ ಮಾಡೋದು ಅಪ್ರಸ್ತುತ, ಎಲ್ರಿಗೂ ಗೊತ್ತಿದೆ ಇದು. ಇವರೇನು ಮಾಡಿದರು? ಅದನ್ನು ಬೆಳೆಸಬೇಕು. ಆ ಮೂಲಕ ತಮ್ಮ ಮುಖ್ಯಮಂತ್ರಿಗಳ ಹತ್ರ, ಪ್ರಧಾನಮಂತ್ರಿಗಳ ಹತ್ರ, ಪಕ್ಷ ಅಧ್ಯಕ್ಷರ ಹತ್ರ ಹೀಗೆ ಅವರವರ ಆಸೆಗಳನ್ನು ಈಡೇರಿಸೋದಕ್ಕೆ ಒಂದು ವೇದಿಕೆಯನ್ನಾಗಿ ಬಳಸ್ಕೊಳ್ಳುವಂಥ ಪ್ರಯತ್ನ ಶುರುವಾಯಿತು. ಆ ಪ್ರಯತ್ನದ ಭಾಗವಾಗಿ ಇವತ್ತು ನಾವು ಈ ಸ್ಥಿತಿ ಬಂದಿದ್ದೀವಿ. ನನ್ನ ಅಪೇಕ್ಷೆಗೆ ತಕ್ಕಂತೆ ಯಾರಾದರೂ ಒಬ್ಬರು ನಡ್ಕೊಳ್ಳೋದಿಲ್ಲ ಅನ್ನೋದಾದರೆ ತಕ್ಷಣ ವಿರಸ, ತಕ್ಷಣ ಕಲಹ, ತಕ್ಷಣ ಕುತಂತ್ರದ ಭಾವನೆಗಳು ಮತ್ತು ನಮ್ಮ ಭಾವನೆಗಳಿಗೆ ಇವರು ಪ್ರತಿಯಾಗಿ ಸ್ಪಂದಿಸ್ತಿಲ್ಲ ಅಂಥೇಳಿ ಅವ್ರ ವಿರುದ್ಧ ಒಳಗೆ ಮಸಲತ್ತು ನಡೆಯುವಂಥ ಸನ್ನಿವೇಶ ಧರ್ಮಕ್ಷೇತ್ರಗಳಲ್ಲೂ ಕೂಡ ನಡೀತಿದೆ. ಹಿಂದೆ ಏನಿರ್ತಿತ್ತು ತಮ್ಗೆ ಹೇಳ್ತೀನಿ, ಧರ್ಮಗುರುಗಳನ್ನ ಧರ್ಮಗುರುಗಳೇ ಆಯ್ಕೆ ಮಾಡ್ತಿದ್ರು, ಉತ್ತರಾಧಿಕಾರಿಗಳನ್ನ. ಇವೆರಡೂ ಕ್ಷೇತ್ರಗಳಲ್ಲಿ ಹಾಗಾಗಿಲ್ಲ. ಇವೆರಡಲ್ಲ, ಇನ್ನು ಉಳಿದಂತೆ ಕೆಲವೊಂದು ಮಠಗಳು ಇದ್ದಾವೆ. ಅಲ್ಲಿ ಕೇವಲ ರಾಜಕಾರಣಿಗಳು, ಅತ್ಯಂತ ಶ್ರೀಮಂತರು, ಅತ್ಯಂತ ಪ್ರಭಾವಿಗಳು, ಅತ್ಯಂತ ಬುದ್ಧಿವಂತರು, ಅತ್ಯಂತ ಆ ಭಾಗದಲ್ಲಿ ಜನಪ್ರಿಯ ನಾಯಕರು, ಪಕ್ಷದಲ್ಲಿ ಪ್ರಭಾವ ಹೊಂದಿರೋರು ಇಲ್ಲಿ ನೇರವಾದ ಪಾತ್ರವನ್ನು ಆಡಿದಾಗ ಅದು ಸರ್ವೇ ಸಾಮಾನ್ಯ ಅವ್ರ ಹಿಡಿತಕ್ಕೆ ಒಳಗಾದವು ಪೀಠಗಳು. ಅವರ ಭಾವನೆಗಳಿಗೆ ಸ್ಪಂದಿಸುವಂಥ ವಾತಾವರಣನ ಗುರುಗಳೇ ಮಾಡಬೇಕಾಗಿ ಬಂತು. ಈ ಮೂಲಕ ಒಟ್ಟು ವ್ಯವಸ್ಥೆಯಲ್ಲಿ ಏನು ಒಂದು ಬಿಗಿ, ಧರ್ಮಗುರುಗಳು ಅಂದರೆ ಅವರಿಗೆ ಒಂದು ಸ್ಥಾನ, ಮಾನ, ಗೌರವ, ಭಕ್ತಿ, ಶ್ರದ್ಧೆ, ನಿಷ್ಠೆ ಇವೆಲ್ಲ ಇರ್ತಿದ್ವು. ಇವೆಲ್ಲ ಕಡಿಮೆ ಆಗಿ ಧರ್ಮಗುರುಗಳನ್ನು ಸ್ವಾಮೀಜಿಯವರೇ ಇದಲ್ಲ ಬಿಡ್ರಿ, ಈ ಥರ ಮಾಡೋಣ, ಆ ಥರ ಮಾಡೋಣ ಅಂತ ಇವರೇ ಅವ್ರ ಮೇಲೆ ಒತ್ತಡ ಹೇರುವಂಥ ಸಂಸ್ಕೃತಿ ಉಂಟಾದಾಗ
ಧರ್ಮಗುರುಗಳು ಒತ್ತಡ ನೀವ್ ಸಾಮಾನ್ಯ ಹೇಳ್ದಾಗೆ. ಭಕ್ತರನ್ನ ಕಟ್ಕೊಂಡು ಏನ್ ಮಾಡ್ಬೇಕು ಪಾಪ ಅವರು? ನಿಜ ನಿಜ ಪ್ರತಿದಿನ ಎಲ್ಲೋ ಪ್ರತಿ ಕ್ಷಣ ಹರಡೋಗಿದ್ದಾರೆ, ಒತ್ತಡ ಇದೆ. ರಾಜ್ಯಾದ್ಯಂತ ಹರಡೋಗಿದ್ದಾರೆ ಸಾಮಾನ್ಯ ಭಕ್ತರು. ಅವ್ರನ್ನ ಒಂದೇ ಕಾಲಕ್ಕೆ ಸಂಘಟನೆ ಮಾಡಕ್ಕಾಗಲ್ಲ. ಆದ್ರೆ ನನ್ನ ಪಕ್ಕ ಒಬ್ಬ ಪ್ರಭಾವಿ ನಾಯಕ ಇದ್ದಾನೆ, ಅವನು ನನಗೆ ತನ್ನ ಗುರಿಯನ್ನ ಇಂಡೈರೆಕ್ಟ್ ಆಗಿ ಹೇಳ್ತಾನೆ. ಅವರು ಮಠದ ಅಭಿವೃದ್ಧಿಗೆ ಲಕ್ಷ ಲಕ್ಷ ಕೋಟಿ ಕೋಟಿ ತಂದು ದುಡ್ಡನ್ನ ಇಡ್ತಾರೆ. ಅನಿವಾರ್ಯ ಗುರುಗಳು ಅದಕ್ಕೆ ಬಲಿ ಬಾಗಬೇಕು. ಬಲಿ ಓಕೆ, ನೀವು ಇನ್ನೂ ಅದಕ್ಕೆ ಮುಂಚೆ ಚಿದಾನಂದ್ ಸರ್ ಈಗ ನೋಡಿ, ಈ ಪಂಚಮಸಾಲಿಗಳಿಗೇನೆ 2 ಅಂತ ಹೇಳಿದ್ರು ಜಿ ಬಿ ಪಾಟೀಲ್ ಸರ್. ತುಂಬಾ ಜನಕ್ಕೆ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ, 3ನೇ ಪೀಠ ಕೂಡ ಸ್ಥಾಪನೆ ಮಾಡೋ ಪ್ರಯತ್ನ ಆಗೋಯ್ತು ಅಲ್ಗೂರ್ ಜಮಖಂಡಿಯಲ್ಲಿ. ಈಗ 3 ಪೀಠ ಅಂತ ನಾವು ಲೆಕ್ಕ ತಗೊಂಡ್ರು ಅಥವಾ 2 ಪೀಠ ಅಂತ ಲೆಕ್ಕ ತಗೊಂಡ್ರು, 2 ಪೀಠ ನೂರಾರು ಸಮಸ್ಯೆ ಸರ್. ಒಂದು ಪೀಠದ ಕತೆ ನಾವು ಮಾತನಾಡೋಂಗೂ ಇಲ್ಲ, ಸ್ಟೇ ಇದೆ, ಕಾನೂನಾತ್ಮಕವಾಗಿ ಸ್ಟೇ ತಂದ್ಬಿಟ್ಟಿದ್ದಾರೆ ಪೀಠಾಧಿಪತಿಗಳು ಏನ್ ಮಾಡಿದ್ರು ಅಂತ ಹೇಳಿ. ಎರಡನೆಯದ್ದು ಈಗ ಇಲ್ಲಾಗಿದ್ದು, ಹರಿಹರದಲ್ಲಾಗಿದ್ದು, ಇಲ್ಲಿ ಆಸ್ತಿ ವಿವಾದ. ಅಂದ್ರೆ ಇರೋದು 2 ಪೀಠ ಅಪ್ಪ. ಪಂಚಮಸಾಲಿಗಳಿಗೆ ಮಾರ್ಗದರ್ಶನಕ್ಕೆ ನಾವು ಎಲ್ಲರೂ ನೋಡ್ಬೇಕು ಅಂದ್ರೆ ಅದೇನೇ ವಿವಾದದ ಕೂಪ ಆಗೋಗ್ಬಿಟ್ರೆ ಎಲ್ಗೆ ಹೋಗ್ಬೇಕು ಅಂತ ಹೇಳಿ ಸಮುದಾಯದ ಜನ. ಅವು ಒಳ್ಳೆ ವಿಚಾರನ ಎತ್ತಿದ್ದೀರಾ. ಇದು ಧರ್ಮ ತುಂಬ ಸೂಕ್ಷ್ಮವಾದ ವಿಚಾರ. ಆದರೂ ಕೂಡ ಸಾರ್ವಜನಿಕ ಚರ್ಚೆಗೆ ಎಲ್ಲರೂ ಸಿದ್ಧರಾಗಿಬಿಟ್ಟಿದ್ವಿ ನಾವು. ಅನಿವಾರ್ಯ. ಸ್ವಾಮಿಗಳೇ ಮೊದಲನೇದಾಗಿ ಸಾರ್ವಜನಿಕವಾಗಿ ಮಾಧ್ಯಮಗಳಲ್ಲಿ ಕಾಣಿಸ್ಕೊಂಡು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂಥ ಕಾಲಘಟ್ಟದಲ್ಲಿ ನಾವಿದ್ದಾಗ ಈಗ ನಾವು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲೇಬೇಕಾಗಿದೆ. ನೀವು ಹೇಳಿದ ತರಹ 2 ಪೀಠಗಳಿದ್ದಾಗ 2 ಪೀಠಗಳನ್ನ ಮಾಡಿದವರು ಯಾರು? ಒಂದು ಪಕ್ಷದ ರಾಜಕಾರಣಿಗಳು. ರಾಜಕಾರಣಿಗಳಿಗೆ ತಮ್ಮದೇ ಆದ ಗುರಿ ಮತ್ತು ಮಹತ್ವಾಕಾಂಕ್ಷೆಗಳಿರ್ತವೆ. ಅವರು ಪ್ರತಿಯೊಂದರಲ್ಲೂ ಕೂಡ ಗೇನ್ ಅಥವಾ ಪ್ರಾಫಿಟನ್ನು ಕಂಡುಹಿಡಿಯೋ ಮನೋಭಾವದಲ್ಲಿರ್ತಾರೆ. ಅವರು ಮೂಲಭೂತವಾಗಿ ಸೇವಾ ಗುಣ ಇರೋವಂಥ ರಾಜಕಾರಣಿಗಳು ತುಂಬ ಕಡಿಮೆ. ಅದಕ್ಕೋಸ್ಕರ ಒಬ್ಬ ಪ್ರತಿನಿಧಿ, ಒಬ್ಬ ಗುರು ಅಥವಾ ಒಬ್ಬ ಸ್ವಾಮೀಜಿಯನ್ನು ಆಯ್ಕೆ ಮಾಡ್ತಾರೆ. ಹಿನ್ನೆಲೆಯಲ್ಲಿ ಸಂಪೂರ್ಣ ಆಡಳಿತದ ವಶೀಕರಣ ಇವರು ಮಾಡ್ತಾರೆ. ಹೀಗೆ ಮಾಡುವಾಗ ಸ್ವಾಮಿಗಳು ಅವರ ಆಸ್ತಿ, ಅಂತಸ್ತು, ಅಧಿಕಾರ, ಅವರ ಪ್ರಭಾವ ನೋಡಿ ಸ್ವಾಮಿಗಳು ಸಹ ಗುರು ಆದವರು ಯಾರೇ ಇರ್ಬೋದು, 2 ಗುರುಗಳು ಇಬ್ಬರಲ್ಲಿ ಒಬ್ಬರಾಗಿರ್ಬೋದು, 3ನೇವರಾಗಿರ್ಬೋದು. ಅವ್ರೇನು ಮಾಡ್ತಾರೆ? ಈ ಒತ್ತಡಗಳ ಮಧ್ಯೆ ಅವ್ರು ಜೀವನ ಮಾಡಬೇಕಾಗ್ತದೆ. ನೇಮಕಾತಿ ಮಾಡಿದವರು ಯಾರು? ನನ್ನಂತನೊಬ್ಬನು. ಅವನು ನೇಮಕಾತಿ ಮಾಡಿದವನಿಗೆ ಒಂದು ವಿಶೇಷ ಅಧಿಕಾರ, ಪ್ರೆರೋಗೇಟಿವ್ ಇರ್ತದೆ. ಆ ನೇಮಕಾತಿ ಮಾಡಿದವನ ಅನುಸಾರ, ಆದೇಶ ಅನುಸಾರ, ಅವನ ಅಪೇಕ್ಷೆಗೆ ಅನುಸಾರ, ಅವನ ಅಭಿಪ್ಸೆಗೆ ಅನುಸಾರ ನಾವು ನಮ್ಮ ಧರ್ಮ ಕಾರ್ಯಗಳನ್ನ ಮಾಡಬೇಕು. ಅದ್ರ ಜೊತೆಗೆ ಜನಾಂಗದ ಸಂಘಟನೆನ ಅವ್ರ ಪರ ವಾಲುವ ತರಹ ನೋಡಬೇಕು ಅನ್ನೋ ಕಳಕಳಿ ಕೂಡ ಒಳ ಮನಸ್ಸಿನಲ್ಲಿರ್ತದೆ. ಹೀಗಾಗಿ ಸಾರ್ವಜನಿಕ ನಾಯಕರು ಅಂತ ಏನು ನಾವು ಕರಿತೀವಲ್ಲ, ಇಲ್ಲಿ ಈ 2 ಪೀಠಗಳನ್ನು ಹೇಗೆ ಮೂಲಭೂತವಾಗಿ ರಚಿಸಲಾಯಿತು ಅನ್ನೋದ್ರ ಬಗ್ಗೆ ತಮಗೆ ಗೊತ್ತಿದೆ, ಇಡೀ ನಾಡಿಗೆ ಗೊತ್ತಿದೆ. ಕೆಲವು ಜನ ಮಧ್ಯಭಾಗ ಹರಿಹರವನ್ನು ಆಯ್ಕೆ ಮಾಡಿ ಅದಕ್ಕೊಬ್ಬ ಗುರೂಜಿಯನ್ನು ನೇಮಕ ಮಾಡಿದರು. ಅದೇ ರೀತಿ ಕೂಡಲ ಸಂಗಮದಲ್ಲಿ ಒಂದು ಪೀಠ ರಚನೆ ಆಯಿತು. ಕೆಲವು ಜನ ಪ್ರಭಾವಿಗಳು ಆ ಕಡೆ ಇದ್ದರು. ಕೆಲವು ಜನ ಪ್ರಭಾವಿಗಳು ಅಂದರೆ ಅವ್ರಿಗೆ ಆಗದವರು, ವಿಶೇಷವಾಗಿ ಅವ್ರ ಹೆಸರನ್ನು ಕೋಟ್ ಮಾಡೋದು ಅಪ್ರಸ್ತುತ, ಎಲ್ರಿಗೂ ಗೊತ್ತಿದೆ ಇದು. ಇವರೇನು ಮಾಡಿದರು? ಅದನ್ನು ಬೆಳೆಸಬೇಕು. ಆ ಮೂಲಕ ತಮ್ಮ ಮುಖ್ಯಮಂತ್ರಿಗಳ ಹತ್ರ, ಪ್ರಧಾನಮಂತ್ರಿಗಳ ಹತ್ರ, ಪಕ್ಷ ಅಧ್ಯಕ್ಷರ ಹತ್ರ ಹೀಗೆ ಅವರವರ ಆಸೆಗಳನ್ನು ಈಡೇರಿಸೋದಕ್ಕೆ ಒಂದು ವೇದಿಕೆಯನ್ನಾಗಿ ಬಳಸ್ಕೊಳ್ಳುವಂಥ ಪ್ರಯತ್ನ ಶುರುವಾಯಿತು. ಆ ಪ್ರಯತ್ನದ ಭಾಗವಾಗಿ ಇವತ್ತು ನಾವು ಈ ಸ್ಥಿತಿ ಬಂದಿದ್ದೀವಿ. ನನ್ನ ಅಪೇಕ್ಷೆಗೆ ತಕ್ಕಂತೆ ಯಾರಾದರೂ ಒಬ್ಬರು ನಡ್ಕೊಳ್ಳೋದಿಲ್ಲ ಅನ್ನೋದಾದರೆ ತಕ್ಷಣ ವಿರಸ, ತಕ್ಷಣ ಕಲಹ, ತಕ್ಷಣ ಕುತಂತ್ರದ ಭಾವನೆಗಳು ಮತ್ತು ನಮ್ಮ ಭಾವನೆಗಳಿಗೆ ಇವರು ಪ್ರತಿಯಾಗಿ ಸ್ಪಂದಿಸ್ತಿಲ್ಲ ಅಂಥೇಳಿ ಅವ್ರ ವಿರುದ್ಧ ಒಳೊಳಗೆ ಮಸಲತ್ತು ನಡೆಯುವಂಥ ಸನ್ನಿವೇಶ ಧರ್ಮಕ್ಷೇತ್ರಗಳಲ್ಲೂ ಕೂಡ ನಡೀತಿದೆ. ಹಿಂದೆ ಏನಿರ್ತಿತ್ತು ತಮ್ಗೆ ಹೇಳ್ತೀನಿ, ಧರ್ಮಗುರುಗಳೇ ಆಯ್ಕೆ ಮಾಡ್ತಿದ್ರು, ಉತ್ತರಾಧಿಕಾರಿಗಳನ್ನ. ಇವೆರಡೂ ಕ್ಷೇತ್ರಗಳಲ್ಲಿ ಹಾಗಾಗಿಲ್ಲ. ಇವೆರಡಲ್ಲ, ಇನ್ನು ಉಳಿದಂತೆ ಕೆಲವೊಂದು ಮಠಗಳು ಇದ್ದಾವೆ. ಅಲ್ಲಿ ಕೇವಲ ರಾಜಕಾರಣಿಗಳು, ಅತ್ಯಂತ ಶ್ರೀಮಂತರು, ಅತ್ಯಂತ ಪ್ರಭಾವಿಗಳು, ಅತ್ಯಂತ ಬುದ್ಧಿವಂತರು, ಅತ್ಯಂತ ಆ ಭಾಗದಲ್ಲಿ ಜನಪ್ರಿಯ ನಾಯಕರು, ಪಕ್ಷದಲ್ಲಿ ಪ್ರಭಾವ ಹೊಂದಿರೋರು ಇಲ್ಲಿ ನೇರವಾದ ಪಾತ್ರವನ್ನು ಆಡಿದಾಗ ಅದು ಸರ್ವೇ ಸಾಮಾನ್ಯ
ಅವ್ರ ಹಿಡಿತಕ್ಕೆ ಒಳಗಾದವು ಪೀಠಗಳು. ಅವರ ಭಾವನೆಗಳಿಗೆ ಸ್ಪಂದಿಸುವಂಥ ವಾತಾವರಣನ ಗುರುಗಳೇ ಮಾಡಬೇಕಾಗಿ ಬಂತು. ಈ ಮೂಲಕ ಒಟ್ಟು ವ್ಯವಸ್ಥೆಯಲ್ಲಿ ಏನು ಒಂದು ಬಿಗಿ, ಧರ್ಮಗುರುಗಳು ಅಂದರೆ ಅವರಿಗೆ ಒಂದು ಸ್ಥಾನ, ಮಾನ, ಗೌರವ, ಭಕ್ತಿ, ಶ್ರದ್ಧೆ, ನಿಷ್ಠೆ ಇವೆಲ್ಲ ಇರ್ತಿದ್ವು. ಇವೆಲ್ಲ ಕಡಿಮೆ ಆಗಿ ಧರ್ಮಗುರುಗಳನ್ನು ಸ್ವಾಮೀಜಿಯವರೇ ಇದಲ್ಲ ಬಿಡ್ರಿ, ಈ ಥರ ಮಾಡೋಣ ಆ ಥರ ಮಾಡೋಣ ಅಂತ ಇವರೇ ಅವ್ರ ಮೇಲೆ ಒತ್ತಡ ಹೇರುವಂಥ ಸಂಸ್ಕೃತಿ ಉಂಟಾದಾಗ ಧರ್ಮಗುರುಗಳು ಒತ್ತಡ ಸಾಮಾನ್ಯ ಭಕ್ತರನ್ನ ಕಟ್ಕೊಂಡು ಏನ್ ಮಾಡ್ಬೇಕು ಪಾಪ ಅವರು? ನಿಜ ನಿಜ. ಪ್ರತಿದಿನ ಎಲ್ಲೋ ಹರಡೋಗಿದ್ದಾರೆ, ರಾಜ್ಯಾದ್ಯಂತ ಹರಡೋಗಿದ್ದಾರೆ ಸಾಮಾನ್ಯ ಭಕ್ತರು. ಅವ್ರನ್ನ ಒಂದೇ ಕಾಲಕ್ಕೆ ಸಂಘಟನೆ ಮಾಡೋಕ್ಕಾಗಲ್ಲ. ಆದ್ರೆ ನನ್ನ ಪಕ್ಕ ಒಬ್ಬ ಪ್ರಭಾವಿ ನಾಯಕ ಇದ್ದಾನೆ, ಅವನು ನನಗೆ ತನ್ನ ಗುರಿಯನ್ನ ಇಂಡೈರೆಕ್ಟ್ ಆಗಿ ಹೇಳ್ತಾನೆ. ಅವರು ಮಠದ ಅಭಿವೃದ್ಧಿಗೆ ಲಕ್ಷ ಲಕ್ಷ ಕೋಟಿ ಕೋಟಿ ತಂದು ದುಡ್ಡನ್ನ ಇಡ್ತಾರೆ. ಅನಿವಾರ್ಯ ಗುರುಗಳು ಅದಕ್ಕೆ ಬಲಿ ಬಾಗಬೇಕು. ಬಲಿ ಓಕೆ, ನೀವು ಇನ್ನೂ